ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವಧಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಶುದ್ಧೋಧನ ಮಹಾಮಾಯ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಕುಂಬಾರವಾಡ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 51/1ರಲ್ಲಿ 75 ಮತ್ತು 80 ವಿಸ್ತೀರ್ಣದ ಜಾಗವನ್ನು ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಳೆದ ಮೇ 18, 2026ರಿಂದ ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಜಾಗವು ಕಳೆದ 25 ವರ್ಷಗಳಿಂದ ಕಬ್ಜದಲ್ಲಿದ್ದು, ಈ ಜಾಗವನ್ನು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಆಧುನಿಕ ಭಾರತ ನಿರ್ಮಾಪಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ರಮಾಬಾಯಿ ಅಂಬೇಡ್ಕರ್ ಜಯಂತಿ, ಬುದ್ಧ ಪೂರ್ಣಿಮಾ, ವಿಜಯದಶಮಿ ಸಭೆ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತೇವೆ. ಸದರಿ ಈ ಜಾಗವನ್ನು ಮಂಜೂರು ಮಾಡಿ ನೀಡಲು ಜೂನ್ 12ರಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಸ್ಥಳಕ್ಕೆ ನಗರಸಭೆ ಸದಸ್ಯರಾಗಿರುವ ಶ್ರೀ ಪ್ರಭು ಶೆಟ್ಟಿ ಹಾಗೂ ಜೂನಿಯರ್ ಕಮಿಷನರ್ ಬೀದರ್ ಮಹಾನಗರ ಪಾಲಿಕೆ ಬೀದರ್ ಇವರಿಗೆ ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಅಲ್ಲದೆ ಕುಂಬಾರವಾಡ 100 ಜನ ಮಹಿಳೆಯರು, ಪುರುಷರು, ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಬೀದರ್, ಮಾನ್ಯ ಸಹಾಯಕ ಆಯುಕ್ತರು ಮತ್ತು ಉಪವಿಭಾಗ ಬೀದರ್, ಮಾನ್ಯ ತಹಸೀಲ್ದಾರ್ ಬೀದರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ. ನಾವು ಸಲ್ಲಿಸಿರುವ ಮನವಿ ಪತ್ರಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಬೀದರ್ ಇವರ ಪತ್ರವನ್ನು ಹೊರತುಪಡಿಸಿ ಇನ್ನೊಂದು ಪತ್ರ ಜಿಲ್ಲಾಡಳಿತ ಬರುವುದಿಲ್ಲ. ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುತ್ತೇವೆ. ಧರಣಿ ಸತ್ಯಾಗ್ರಹದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹವನ್ನು ಮಾಡುತ್ತಿದ್ದೇವೆ. ಬಹುಧರ್ಮೀಯರು, ಬಹು ಸಾಮಾಜಿಕ ಸಂಸ್ಕೃತಿ ಇದು ಕೂಡಿರುವ ಜನರು ಧಾರ್ಮಿಕ ಸಹಿಷ್ಣುತೆ, ಸಾಮಾಜಿಕ ಸಹಿಷ್ಣುತೆಯಿಂದ, ರಾಜಕೀಯ ಸಹಿಷ್ಣುತೆಯಿಂದ ಒಂದಾದಂಥ ಮನಸ್ಸಿನಿಂದ ಜೀವನ ನಡೆಸುತ್ತಿದ್ದಾರೆ. ಎಲ್ಲ ಧರ್ಮೀಯರು ಅವರಿಗೆ ಬೇಕಾಗಿರುವ ಧಾರ್ಮಿಕ ಮಂದಿರಗಳು, ಮಸ್ಜಿದ್ಗಳು, ಚರ್ಚ್ಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವರಂತೆ ಅಂಬೇಡ್ಕರ್ ಅವರ ನಿರ್ಮಾಣ ಮಾಡೋದಕ್ಕಾಗಿ ತಾವುಗಳು ನಮಗೆ ಮನವಿ ಸ್ಪಂದನೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ ಮನವಿ ಸಲ್ಲಿಸುತ್ತೇವೆ. ನಮ್ಮ ಮನವಿ ಸ್ಪಂದನೆ ಮಾಡಿ ಜಿಲ್ಲಾಧಿಕಾರಿಗಳು ಬೀದರ್ ಅವರಿಗೆ ಅಂಬೇಡ್ಕರ್ ಸಮುದಾಯ ಭವನ ಜಾಗ ಮಂಜೂರಾತಿಗಾಗಿ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂ ಮಂಜೂರಾತಿ ವಿಭಾಗ ಬೆಂಗಳೂರು ಅವರು ಪತ್ರ ಮೂಲಕ ಸೂಚಿಸುತ್ತಾರೆ. ಈ ಒಂದು ಶುದ್ಧೋಧನ ಮಹಾಮಾಯ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶಿವಲಿಂಗಪ್ಪ ಕಡಿಮನಿ, ಶ್ರೀಮತಿ ಪ್ರಭಾವತಿ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿಗಳು, ಸುಭಾಷ್ ವರ್ಮಾ ಹಿರಿಯ ದಲಿತ ಮುಖಂಡರು, ಸಿದ್ದಪ್ಪ ಕಾಂಬ್ಳೆ ಖಜಾಂಚಿಗಳು, ರಾಜಪ್ಪ ಗೂನಳಿ, ತುಕಾರಾಮ್ ಕಡಿಮನಿ, ಸದಾನಂದ್ ಕಾಳೇಕರ್, ಸುಬ್ಬಣ್ಣ ಕರಕನಳ್ಳಿ, ಸುನೀಲ್ ಸಂಗಮ್, ಕಪಿಲ್ ಗೋಡಬಲೆ, ಶಕ್ತಿಕಾಂತ್ ಭಾವಿದೊಡ್ಡಿ, ಮಲ್ಲಿಕಾರ್ಜುನ್ ಮೊಳಕೆರೆ, ಸಿದ್ದರಾಮಪ್ಪ ಕಾಂಬ್ಳೆ, ಗೌತಮ್ ಭೋಸ್ಲೆ, ಅಂಬೇಡ್ಕರ್ ಸಾಗರ್, ನಾಗಸೇನ್ ಗಾಯಕ್ವಾಡ್, ಶ್ರೀಧರ್ ಕಾಳೇಕರ್, ಜೈ ಭೀಮ್ ಶರ್ಮಾ, ಪ್ರಭಾಕರ್ ಬಾಗೇನೋ, ರಾಜ್ಕುಮಾರ್ ಚಿಮ್ಕೋಡೆ, ಶ್ರೀನಾಥ್ ಯರ್ನಡಿ, ಸಿದ್ಧಾರ್ಥ್ ಕಾಂಬ್ಳೆ, ಸಾಯಿನಾಥ್ ಕಾಳೇಕರ್, ಸಂತೋಷ್ ಬೆನಕಳಿಕರ್, ಭಾರತ್ ವಾಡೇಕರ್, ಸಿದ್ದು ಕಡಿಮನಿ, ಪುಂಡ್ಲಿಕ್ ಜಮ್ಗೀಕರ್, ಶಿವಕುಮಾರ್ ಮಂಗಲಿಕರ್, ರಾಜು ಹಿಡ್ಗೀಕರ್, ನರ್ಸಿಂಗ್, ಜಗದೇವಿ ಭಂಡಾರೆ, ಕವಿತಾ ವರ್ಮಾ, ಇನ್ನೂ ಹಲವಾರು ದಲಿತ ಮುಖಂಡರು, ಅಲ್ಲಿನ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ಈ ಜಾಗದಂತೂ ಎದ್ದೇಳಲ್ಲ. ಮತ್ತೆ ಇಲ್ಲಿಂದ ನಾವೆಲ್ಲ ಭೀಮ ಸೈನಿಕರು ಮತ್ತೆಲ್ಲ ತಾಯಂದ್ರು ಕೂಡ ಕಾಲ್ನಡಿಗೆಯಿಂದ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕಂತ ಪ್ರಸಂಗ ಬಂದೇ ಬರುತ್ತೆ ಅಂತ ಹೇಳಿ ಇಷ್ಟನ್ನು ಹೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಸುಮಾರು 3 ತಿಂಗಳ ಹಿಂದೆ ಈ ಒಂದು ಸತ್ಯಾಗ್ರಹ ಅಥವಾ ಮನವಿಯನ್ನು ಈಗಾಗಲೇ ಈ ಬಡಾವಣೆಯ ಎಲ್ಲ ಮಹಿಳೆಯರು ಮತ್ತು ಮುಖ್ಯಸ್ಥರು ಮತ್ತು ವಿವಿಧ ಸಂಘಟನೆಯ ಮುಖ್ಯಸ್ಥರು ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ನಿವೇಶನದ ಮಂಜೂರಾತಿಗಾಗಿ ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಹಿಡಿದುಕೊಂಡು ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರವರೆಗೂ ಕೂಡ ಈಗಾಗಲೇ ಪತ್ರದ ಮುಖೇನವಾಗಿ ಈಗಾಗಲೇ ಮನವಿಯನ್ನು ಮಾಡಲಾಗಿದೆ. ಅವರು ಕೂಡ ಅಲ್ಲಿ ಸಕಾರಾತ್ಮಕವಾದ ಒಂದು ವಿಚಾರವನ್ನು ಹೇಳಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ಆ ಒಂದು ನಿರ್ದೇಶನವನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಈ ಮಾಧ್ಯಮದ ಮುಖಾಂತರ ಮತ್ತು ತಮ್ಮೆಲ್ಲರ ಮುಖಾಂತರವಾಗಿ ನಾವು ಮನವಿ ಮಾಡಿಕೊಳ್ತಕ್ಕಂಥದ್ದು ಏನು ಅಂದರೆ, ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ಸಮಾನತೆ, ಸಹೋದರತೆ, ಭ್ರಾತೃತ್ವದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾವು ಮುನ್ನಡೆದುಕೊಂಡು ಬರ್ತಕ್ಕಂಥ ಜೀವಿಗಳು ನಾವಾಗಿದ್ದೇವೆ. ಹೀಗಾಗಿ ಈ ಒಂದು ಕುಂಬಾರವಾಡ ಗ್ರಾಮದಲ್ಲಿ ಇತರೆ ಧರ್ಮದವರಿಗೆ ಕೂಡ ಈಗಾಗಲೇ ದೇವಸ್ಥಾನಗಳಾಗಲಿ ಅಥವಾ ಇತರೆ ಸ್ಥಳ ಅಂದರೆ ಪ್ರಮುಖ ಅಂದರೆ ಧಾರ್ಮಿಕ ಸ್ಥಳಗಳು ಕೂಡ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಅದರಂತೆ ಈ ಒಂದು ಕುಂಬಾರವಾಡ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಏನು ತಮ್ಮ ಬೇಡಿಕೆ ಇಟ್ಟಿದ್ದಾರೋ ನಿಜವಾಗಿ ಕೂಡ ಇದು ವಾಸ್ತವಿಕ ಸತ್ಯಾಂಶವಾಗಿದೆ. ಕಾರಣ ಏನಂದರೆ ಇವತ್ತು ಇಡೀ ಒಂದು ಕುಂಬಾರವಾಡ ಗ್ರಾಮ ನೀವು ಪರಿಶೀಲನೆ ಮಾಡಿ ನೋಡಿದ್ರೆ ಒಂದು 80-100 ಗೊತ್ತಿರ್ತಕ್ಕಂಥ ಸ್ಥಳ ಅಂಬೇಡ್ಕರ್ ಭವನಕ್ಕಾಗಿ ಎಲ್ಲಿಯೂ ಕೂಡ ಇಲ್ಲ. ಇದು ಒಂದು ಹಳೇದಾಗಿರ್ತಕ್ಕಂಥ ಗ್ರಾಮ ಆದರೂ ಕೂಡ ಇವತ್ತ ಈ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ತಮ್ಮ ನ್ಯಾಯಯುತ ಬೇಡಿಕೆಗೆ ಹೋರಾಟವನ್ನು ಮಾಡ್ತಕ್ಕಂಥದ್ದಾಗಿದೆ. ಇಂತಹ ಒಂದು ಹೋರಾಟಕ್ಕೆ ಭಾರತೀಯ ಬೌದ್ಧ ಮಹಾಸಭೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧಮ್ಮವನ್ನು ಬೆಳೆಸಬೇಕು, ಧಮ್ಮವನ್ನು ಉಳಿಸಬೇಕು, ಪ್ರಚಾರ ಪ್ರಸಾರ ಮಾಡಬೇಕು, ಪ್ರತಿಯೊಂದು ಜನಗಳಲ್ಲಿ ಕೂಡ ಸಂಸ್ಕಾರವನ್ನು ಕೊಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಭಾರತೀಯ ಬೌದ್ಧ ಮಹಾಸಭೆ ಸ್ಥಾಪನೆಯಾಗಿದೆ. ಹೀಗಾಗಿ ಈ ಗ್ರಾಮದಲ್ಲಿ ಕುಂಬಾರವಾಡ ಗ್ರಾಮದಲ್ಲಿ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ನ್ಯಾಯಯುತ ಬೇಡಿಕೆಯನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೋ ಈ ಮನವಿಗೆ ಸರ್ಕಾರ ಸ್ಪಂದನೆ ಮಾಡಿ ಕೂಡಲೇ ಈ ಒಂದು ನಿವೇಶನ ಮಂಜೂರಾತಿ ಮಾಡಿ ಈ ಸಮಸ್ತ ಈ ಭಾಗದ ಜನಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಕುಂಬಾರವಾಡದ ವತಿಯಿಂದ ಮೇ 18ರಿಂದ ಕುಂಬಾರವಾಡ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 51/1ರಲ್ಲಿ ಬರ್ತಕ್ಕಂಥ 75-80 ವಿಸ್ತೀರ್ಣದ ಜಾಗ. ಈ ಜಾಗದಲ್ಲಿ ಕಳೆದ 25 ವರ್ಷಗಳಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಬುದ್ಧ ಪೂರ್ಣಿಮಾ ಜಯಂತಿ, ರಮಾತಾಯಿ ಅಂಬೇಡ್ಕರ್ ಜಯಂತಿ, ಮಹಾಪರಿ ನಿಬ್ಬಣ, ವಿಜಯದಶಮಿ, ಸಭೆ ಸಮಾರಂಭ ಹಾಗೂ ಮದುವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸ್ಥಳವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗವನ್ನು ಮಂಜೂರು ಮಾಡಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 5 ಸಲ, ಮಹಾನಗರ ಪಾಲಿಕೆ ಆಯುಕ್ತರಿಗೆ 5 ಸಲ, ತಹಸೀಲ್ದಾರ್ ಸಾಹೇಬರಿಗೆ 5 ಸಲ, ಸಹಾಯಕ ಆಯುಕ್ತರಿಗೆ 1 ಸಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ 1 ಸಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ 4 ಸಲ, ರಹೀಮ್ ಖಾನ್ ಸಾಹೇಬರಿಗೆ 4 ಸಲ ಮತ್ತು ಇತ್ತೀಚೆಗೆ ನಗರ ಅಭಿವೃದ್ಧಿ ಆಡಳಿತ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮಯ್ಯರವರಿಗೆ 2 ಸಲ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ 2 ಸಲ, ಪರಮೇಶ್ವರ ಸಾಹೇಬರಿಗೆ 2 ಸಲ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ 2 ಸಲ ಮತ್ತು ಆಯುಕ್ತರಿಗೆ 2 ಸಲವನ್ನು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಮನವಿಗೆ ಬೆಂಗಳೂರಿನಲ್ಲಿ ಸಲ್ಲಿಸತಕ್ಕಂಥ ಮನವಿಗೆ ಸ್ಪಂದನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಜಾಗವನ್ನು ಮಂಜೂರು ಮಾಡಿ ಅಂಬೇಡ್ಕರ್ ಭವನಕ್ಕಾಗಿ ನೀಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂ ಮಂಜೂರಾತಿ ವಿಭಾಗದವರು 8ನೇ ತಾರೀಕು ಮತ್ತು 5ನೇ ತಾರೀಕು ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಆ ಮೇಲಾಧಿಕಾರಿಗಳ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಆಯುಕ್ತರು ಬೀದರ್ ಮಹಾನಗರ ಪಾಲಿಕೆಯವರು ತಮ್ಮ ಮುನ್ಸಿಪಾಲಿಟಿ ಬೀದರ್ ಮಹಾನಗರ ಪಾಲಿಕೆ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಸರ್ವೆ ನಂಬರ್ 51/1ರಲ್ಲಿ ಬರ್ತಕ್ಕಂಥ 75-80 ವಿಸ್ತೀರ್ಣದ ಜಾಗವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಾದಿರಿಸಲಾಗಿದೆ ಅನ್ನುವಂಥ ಒಂದು ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿಕೊಟ್ರೆ ನಮ್ಮ ಕೆಲಸನ, ನಮ್ಮ ಹೋರಾಟವನ್ನು ಮುಕ್ತಾಯಗೊಳಿಸ್ತೇವೆ. ಮತ್ತು ಇದಕ್ಕೆಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಕಳೆದ 3 ತಿಂಗಳಿಂದ ಹೋರಾಟಕ್ಕೆ ನಿಂತಿರ್ತಕ್ಕಂಥ ಮಹಿಳೆಯರು, ಇಲ್ಲಿ ವಾಸವಾಗಿರ್ತಕ್ಕಂಥ ಕುಂಬಾರವಾಡದಲ್ಲಿ ವಾಸವಾಗಿರ್ತಕ್ಕಂಥ ದಲಿತರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬಡವರಾಗಿದ್ದಾರೆ. ಆ ಕಾರ್ಮಿಕರು ಇತ್ತೀಚೆಗೆ ಸಭೆ ಸಮಾರಂಭಗಳನ್ನು, ಮದುವೆ ಕಾರ್ಯಕ್ರಮಗಳನ್ನು, ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಾದ್ರೆ 50ರಿಂದ 1 ಲಕ್ಷ ಬಾಡಿಗೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾದರೆ ಇಲ್ಲೇ ಕಾರ್ಯಕ್ರಮಗಳು ಮಾಡಲಿಕ್ಕೆ 500 ಜನರಿಗೆ ಅನುಕೂಲವಾಗ್ತದೆ. ಆ ನಿಟ್ಟಿನಲ್ಲಿ ಈ ಬಡವರ್ಗದವ್ರ ಮೇಲೆ ಸರ್ಕಾರವನ್ನು ಕರುಣೆಯನ್ನು ತೋರಬೇಕಂತೇಳಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು
ಮಹಾನಗರ ಪಾಲಿಕೆ ಆಯುಕ್ತರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, AC ಸಾಹೇಬರಿಗೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಶುದ್ಧೋಧನ ಮಹಾಮಾಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಸುಬ್ಬಣ್ಣ ಕರಕನಳ್ಳಿ, ನಾನು ಸಾಹಿತಿ, ಬೀದರ್. BR ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕಾಗಿ ಮಂಜೂರು ಮಾಡಿ ನೀಡಬೇಕು. ಎರಡನೇದಾಗಿ ಕುಂಬಾರವಾಡ ಸರ್ವೆ ನಂಬರ್ 51/1ರಲ್ಲಿನ 75 ಮತ್ತು 80 ಅಡಿ ವಿಸ್ತೀರ್ಣದ ಜಾಗವನ್ನು ಬೀದರ್ ಮಹಾನಗರದ ಪಾಲಿಕೆ ಬೀದರ್ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಾದಿರಿಸುವ ಜಾಗವಾಗಿದೆ ಎಂದು ನಮೂದಿಸಬೇಕು. ಮೂರನೆಯದಾಗಿ ಸದರಿ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರ ವರ್ಗದವರು ಸರ್ಕಾರದಿಂದ 1 ಕೋಟಿ ಹಣವನ್ನು ಮಂಜೂರು ಮಾಡಬೇಕು. ವಂದನೆಗಳೊಂದಿಗೆ ಜೈ ಹಿಂದ್.